ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಧರ್ಮಸ್ಥಳ ಪ್ರಕರಣದಲ್ಲಿ ನಿರಂತರ ವರದಿ ಮಾಡ್ತಿದ್ದ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ನಡೆದಿರೋದು ನಿಜಕ್ಕೂ ಖಂಡನಾರ್ಹ. ಈ ಬಗ್ಗೆ ಯಾರು ಏನ್ ಹೇಳಿದ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ, ಕೊನೆವರೆಗೂ ನೋಡಿ. ನಾನು ಧರ್ಮಸ್ಥಳಕ್ಕೆ ಹೋಗಿದ್ದು ಒಳ್ಳೆ ವಿಷಯಕ್ಕೆ. ಈ ಟೈಮಲ್ಲಿ ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಿದ್ದು ತೀರಾ ತಪ್ಪು. ನಂಗಂತೂ ಮನಸ್ಸು ಒಡೆದೋಯ್ತು. ಇದು ರಾಮ ರಾಜ್ಯನ ರಾವಣ ರಾಜ್ಯನ ಏನು ಗೊತ್ತಾಗ್ತಿಲ್ಲ. ದಾಳಿ ನಡೆದಿದ್ದಕ್ಕೆ ನಾನೇ ಪ್ರತ್ಯಕ್ಷ ಸಾಕ್ಷಿ. ನನ್ನ ಜೊತೆ 30 ಜನ ಇದ್ರು, ಅವರು ಕೂಡ ಸಾಕ್ಷಿನೇ. ಆದ್ರೆ ಕೆಲ ಕಿತ್ತೋದ್ ಚಾನೆಲ್ಗಳು ಏನೇನೋ ಹೇಳ್ತಿವೆ, ಅದನ್ನ ದೇವರು ನೋಡಿಕೊಳ್ತಾನೆ. ರಜತ್ ಪ್ರತ್ಯಕ್ಷದರ್ಶಿ ಮತ್ತು ಬಿಗ್ ಬಾಸ್ ಮಾಜಿ ಸ್ಪರ್ಧಿ. ಇದು ಹಲ್ಲೆಯಲ್ಲ, ಕೊಲೆ ಯತ್ನ. ಧರ್ಮಸ್ಥಳ ಹತ್ಯಾಕಾಂಡದಲ್ಲಿ ಭಾಗಿಯಾದವರೇ ಇದನ್ನ ಮಾಡ್ತಿರೋದು. ಎಕ್ಸುಮೇಷನ್ ಮಾಡಿದ ಬಳಿಕ ಭೀಮಾ ಓಡಿ ಹೋಗ್ತಾನೆ ಅಂತಿದ್ದ ಪೊಲೀಸರಿಗೆ ಇದರ ಬಗ್ಗೆ ಗುಪ್ತಚರ ಮಾಹಿತಿ ಇರ್ಲಿಲ್ವಾ? ಕೆಲ ಮಾಧ್ಯಮಗಳು ಇದನ್ನ ಧರ್ಮದೇಟು ಅಂತ ವರದಿ ಮಾಡಿವೆ. ಇಂಥ ನಾಚಿಕೆಗೆಟ್ಟ ಜರ್ನಲಿಸಂ ಮಾಡೋ ಬದಲು ಬಾಗಿಲು ಹಾಕೊಂಡು ಮನೇಲಿ ಕೂತ್ಕೊಳ್ಳಿ. ಹಲ್ಲೆಯನ್ನ ಹಲ್ಲೆ ಅಂತ ಹೇಳೋವಷ್ಟು ಯೋಗ್ಯತೆ ಇಲ್ಲ ಅಂದ್ರೆ ಏನ್ರಿ ಜರ್ನಲಿಸಂ ನಿಮ್ದು? ಯಾವನೋ ಹಾಕಿದ ಭಿಕ್ಷೆಯಲ್ಲಿ ಬದುಕುತ್ತಿದ್ದೀರಾ? ಇದೆಲ್ಲ ಗೊತ್ತಿಲ್ಲ ಅಂದ್ಕೊಂಡ್ರ? ಎಷ್ಟೆಷ್ಟು ಕಪ್ಪ ಕಾಣಿಕೆ ತಗೊಂಡಿದ್ದೀರಾ ಬೊಗಳಿ. ದಿನೇಶ್ ಕುಮಾರ್ ಪತ್ರಕರ್ತ. ಧರ್ಮಸ್ಥಳದಲ್ಲಿ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿರೋದು ಖಂಡನಾರ್ಹ. ಇಂಥ ಗೂಂಡಾಗಳಿಂದನೇ ಲಕ್ಷಾಂತರ ಜನ ಪೂಜಿಸುವ ಗೌರವಿಸುವ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರ್ತಿರೋದು. ಸೌಜನ್ಯಾಳ ದಾರುಣ ಹತ್ಯೆ ಯಾಕೆ ನಡೆದಿದೆ ಅಂತ ಕೇಳಿದ್ರೆ ಈ ಗೂಂಡಾಗಳಿಗೆ ಕೋಪ ಯಾಕೆ ಬರ್ತಿದೆ? ಇವರ ಹಿಂದೆ ಯಾರಿದ್ದಾರೆ? ಯಾರು ಕಳಿಸಿ ಹೊಡೆಸುತ್ತಿದ್ದಾರೆ? ಪೊಲೀಸರು ಈ ಗೂಂಡಾಗಳನ್ನ ಬಂಧಿಸಿ ಸತ್ಯಾಸತ್ಯತೆಯನ್ನ ತಿಳಿದುಕೊಳ್ಬೇಕು. ನ್ಯಾಯ ಕೇಳೋದು ಜನರ ಹಕ್ಕು. ಪ್ರಕಾಶ್ ರಾಜ್, ನಟ ಮತ್ತು ಹೋರಾಟಗಾರ. ಧರ್ಮಸ್ಥಳ ರಿಪಬ್ಲಿಕ್ ಅನ್ನೋದಕ್ಕೆ ಸರ್ಕಾರ ಮತ್ತು ಪೊಲೀಸರಿಗೆ ಇದಕ್ಕಿಂತ ಇನ್ನೇನ್ ಬೇಕು? ಗೂಂಡಾಗಳು ತಮ್ಮ ಕೆಲಸ ಮಾಡೋದಾದ್ರೆ ಧರ್ಮಸ್ಥಳದಲ್ಲಿ ಪೊಲೀಸರು ಯಾಕೆ ಬೇಕು? ಪೊಲೀಸ್ ಸ್ಟೇಷನ್ ಯಾಕೆ ಬೇಕು? ಧಣಿ ಇದ್ದಾರೆ, ಗ್ಯಾಂಗ್ ಇದೆ, ದುಡ್ಡಿದೆ ಅನ್ನೋ ಕಾರಣಕ್ಕೇನಾದ್ರೂ ಪೊಲೀಸರು ಕ್ರಮ ತೆಗೆದುಕೊಳ್ಳಲು ಹಿಂದೇಟು ಹಾಕಿದ್ರೆ ಸರಿ ಇರಲ್ಲ. ಹಲ್ಲೆ ಮಾಡಿದವರನ್ನ ಅರೆಸ್ಟ್ ಮಾಡಿ ಕೊಲೆ ಯತ್ನ ಕೇಸ್ ಹಾಕಿ. ಇಲ್ದಿದ್ರೆ ಇಡೀ ರಾಜ್ಯದ ಜನ ಧರ್ಮಸ್ಥಳಕ್ಕೆ ಬಂದು ತಮ್ಮ ಶಕ್ತಿ ಏನು ಅನ್ನೋದನ್ನ ತೋರಿಸಬೇಕಾಗುತ್ತೆ. ಹಾಗೆ ಆಗೋ ತರ ಮಾಡಬೇಡಿ. KN ಜಗದೀಶ್ ಕುಮಾರ್ ವಕೀಲರು. ಯಾರು ಇನ್ನೊಬ್ಬರ ಮೇಲೆ ಕೈ ಎತ್ತುತ್ತಾರೋ ಅವರು ಗೂಂಡಾಗಳು. ಒಂದ್ ವೇಳೆ ಯೂಟ್ಯೂಬರ್ಸ್ ಅಪಪ್ರಚಾರ ಮಾಡ್ತಿದ್ರೆ ಅವರ ಮೇಲೆ ಕಾನೂನು ಪ್ರಕಾರ ಹೋರಾಟ ಮಾಡಲು ಅವಕಾಶ ಇದೆ. ಅದನ್ನ ಬಿಟ್ಟು ಕೈ ಎತ್ತುವ ಅಧಿಕಾರ ಯಾರಿಗೂ ಇಲ್ಲ. ಅದು ಕೂಡ ಹಾಡ ಹಗಲೇ ಜನ ಓಡಾಡುವ ಪ್ರದೇಶದಲ್ಲಿ ಹೀಗೆ ಮಾಡಿದ್ದರ ಉದ್ದೇಶ ಏನು? ಭಯ ಹುಟ್ಟಿಸೋದ? ಯೂಟ್ಯೂಬರ್ ಸುದ್ದಿ ಮಾಡಬಾರ್ದು, ಹಿಂದೆ ಸರಿಬೇಕು ಅನ್ನೋ ಮನಸ್ಥಿತಿನ? ಇದರ ಹಿಂದೆ ಯಾರಿದ್ದಾರೆ? ಯಾರು ಇವರನ್ನ ಛೂ ಬಿಟ್ರು? ಯಾರು ನಿರ್ದೇಶನ ಕೊಟ್ರು? ಎಲ್ಲಾ ವಿಚಾರಗಳು ಬಹಿರಂಗವಾಗಬೇಕು. ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಪತ್ರಕರ್ತ. ಪ್ರಕರಣದ ಹಿಂದಿರೋರೆ ಗುಂಪು ಕಟ್ಕೊಂಡು ಈ ಗಲಾಟೆ ಮಾಡಿಸ್ತಿದ್ದಾರೆ. ಇಷ್ಟು ದೊಡ್ಡ ಗುಂಪನ್ನ ಆರ್ಗನೈಸ್ ಮಾಡಿದ್ದು ಯಾರು? ಅದಕ್ಕೆ ಹಣಕಾಸಿನ ನೆರವು ಕೊಟ್ಟಿದ್ದು ಯಾರು? ಗೊತ್ತಾಗ್ಬೇಕು. ಧರ್ಮಸ್ಥಳ ಪೊಲೀಸ್ ಠಾಣೆಯನ್ನ ಸ್ಟೇಟ್ ಕಂಟ್ರೋಲ್ಗೆ ತಗೋಬೇಕು. ಮಾಧ್ಯಮಗಳಿಗೆ ಫ್ರೀ ಹ್ಯಾಂಡ್ ಕೊಟ್ಟಿಲ್ಲ ಅಂದ್ರೆ ಪ್ರಜಾಪ್ರಭುತ್ವ ಆಗೋದಿಲ್ಲ. ಎಸ್ ಬಾಲನ್, ಹಿರಿಯ ವಕೀಲ. ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಬೇಕು ಅಂತ ಕಳೆದ 3 ದಿನಗಳಿಂದ ಪಿತೂರಿ ನಡೆಸುತ್ತಿದ್ರು. ಈ ಸಂಬಂಧ ಉಜಿರೆಯ ಕೆಲವರು ಧರ್ಮಸ್ಥಳಕ್ಕೆ ಬಂದು ಮೀಟಿಂಗ್ ಕೂಡ ಮಾಡಿದ್ರು. ಹಲ್ಲೆ ಮಾಡಿದವರನ್ನ ತಕ್ಷಣ ಅರೆಸ್ಟ್ ಮಾಡಬೇಕು. ಇಲ್ದಿದ್ರೆ ಇಡೀ ರಾಜ್ಯದ ಜನ ಬೆಳ್ತಂಗಡಿ ತಾಲೂಕಿನಲ್ಲಿ ಸೇರಲು ಕರೆ ಕೊಡ್ತೀವಿ. ನಾನು ಖಾಸಗಿ ಚಾನೆಲ್ನ ರಿಪೋರ್ಟರ್ ಮೇಲೆ ಹಲ್ಲೆ ಮಾಡಿದ್ದಾಗಿ ಸುಳ್ಳು ಸುದ್ದಿ ಮಾಡಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ, ಸೌಜನ್ಯ ಪರ ಹೋರಾಟಗಾರ. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ SIT ಮುಂದೆ ದೂರು ಕೊಡಲು ಸಾಕಷ್ಟು ಮಂದಿ ರೆಡಿ ಇದ್ದಾರೆ. ಅವರನ್ನ ಹೆದರಿಸಬೇಕು, ಭಯದ ವಾತಾವರಣ ಸೃಷ್ಟಿಸಬೇಕು, SIT ಕಾರ್ಯಾಚರಣೆ ನಿಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಈ ಹಲ್ಲೆ ನಡೆಸಲಾಗಿದೆ. ಗಿರೀಶ್ ಮಟ್ಟಣ್ಣವರ್ ಸೌಜನ್ಯ ಪರ ಹೋರಾಟಗಾರ ಮತ್ತು ಮಾಜಿ ಪೊಲೀಸ್ ಅಧಿಕಾರಿ. ಯಾರಿಗೆ ಯಾರ ಮೇಲೆ ದೂರಿದೆ ಅದನ್ನ ಲಿಖಿತ ರೂಪದಲ್ಲಿ ಕೊಡಬೇಕು. ಅವರವರೇ ಗಲಾಟೆ ಮಾಡಿಕೊಳ್ಳುವಂತಿಲ್ಲ. ದೂರನ್ನ ಆಧರಿಸಿ ನಾವು ಕ್ರಮ ಕೈಗೊಳ್ತೇವೆ. ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಮಾಡಿದ ವಿಡಿಯೋ ನಮಗೆ ಸಿಕ್ಕಿಲ್ಲ, ಅದನ್ನ ಕಲೆಕ್ಟ್ ಮಾಡಿ ಸಂಬಂಧಪಟ್ಟವರ ವಿರುದ್ಧ ಕ್ರಮ ಕೈಗೊಳ್ತೇವೆ. ಡಾಕ್ಟರ್ ಅರುಣ್ ಕುಮಾರ್, ದಕ್ಷಿಣ ಕನ್ನಡ SP. ಧರ್ಮಸ್ಥಳದಲ್ಲಿ ಘರ್ಷಣೆ ಯಾಕಾಗಿದೆ? ಯಾರು ಕಾರಣಕರ್ತರು? ಎರಡು ಗುಂಪಿನವರ ಉದ್ದೇಶ ಏನು ಅನ್ನೋದನ್ನ ತನಿಖೆ ಮಾಡಿ ವರದಿ ನೀಡುವಂತೆ ಪೊಲೀಸರಿಗೆ ಸೂಚಿಸಿದ್ದೇವೆ. ಡಾಕ್ಟರ್ ಜಿ ಪರಮೇಶ್ವರ್, ಗೃಹ ಸಚಿವ.
ಯಾರೇ ತಪ್ಪು ಮಾಡಿದ್ರೂ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೀವಿ. ಸಿದ್ದರಾಮಯ್ಯ ಮುಖ್ಯಮಂತ್ರಿ. ಯಾರು ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ, ಯಾರು ಸರಿಯಾದ ಸುದ್ದಿ ಹಬ್ಬಿಸುತ್ತಿದ್ದಾರೆ ಅನ್ನೋದನ್ನ ಜನರೇ ತೀರ್ಮಾನಿಸಿ ಹಿಂಸಾಚಾರದ ರೂಪ ಕೊಡೋದು ಸರಿಯಲ್ಲ. ಕಾನೂನು ಕೈಗೆ ತೆಗೆದುಕೊಳ್ಳುವ ಅಧಿಕಾರ ಯಾರಿಗೂ ಇಲ್ಲ. ತನಿಖೆ ನಡೀತಿರುವಾಗ ಸೂಕ್ಷ್ಮತೆ ಕಾಪಾಡೋದು ಎಲ್ಲರ ಜವಾಬ್ದಾರಿ ಕೂಡ ಹೌದು. ಸುಳ್ಳು ಸುದ್ದಿಗಳಿಗೆ ಕಡಿವಾಣ ಹಾಕಲು ನಾವು ಕಾನೂನು ತರ್ತಿದ್ದೀವಿ. ಪ್ರಿಯಾಂಕ್ ಖರ್ಗೆ ಸಚಿವ. ಸೋ ಫ್ರೆಂಡ್ಸ್, ಇದಿಷ್ಟು ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ ಕಮ್ ಪತ್ರಕರ್ತರ ಮೇಲೆ ನಡೆದ ದಾಳಿ ಬಗ್ಗೆ ಯಾರು ಏನ್ ಹೇಳಿದ್ರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.